ಸ್ನೇಹಿತರೆ ನಮಸ್ಕಾರ. ಮಹಾಕುಂಭಮೇಳದ ಆಚರಣೆಗಳು ಏನೇನು ಅನ್ನುವಂಥದ್ದನ್ನ ನಾವು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಕುಂಭಮೇಳದ ಬಹುಮುಖ್ಯವಾದ ಆಚರಣೆ ಅಂದರೆ ಅದು ಆತ್ಮಶುದ್ಧಿಗಾಗಿ ಮಾಡುವಂತಹ ಶಾಹಿ ಸ್ನಾನ. ಮಹಾಕುಂಭಮೇಳದ ಸಮಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ವಾಸ ಮಾಡುವಂತಹ ಸಾಧು ಸಂತರು, ತಪಸ್ವಿಗಳು, ನಾಗಸಾಧುಗಳು, ಯೋಗಿಗಳು ಎಲ್ಲರೂ ಸಹ ಈ ಮಹಾಕುಂಭಮೇಳದಲ್ಲಿ ವಾಸ್ತವವನ್ನ ಹೂಡಿರ್ತಾರೆ. ಕುಂಭಮೇಳದ ಸಮಯದಲ್ಲಿ ಬರುವಂತಹ ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಮಣ ಮತ್ತು ವಸಂತ ಪಂಚಮಿಗಳಲ್ಲಿ ನಾಗಸಾಧುಗಳು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗುಂಪು ಗುಂಪುಗಳಾಗಿ ನದಿಗೆ ಇಳಿದು ಸ್ನಾನವನ್ನು ಮಾಡ್ತಾರೆ. ತದನಂತರವೇ ಉಳಿದ ಯಾತ್ರಾರ್ಥಿಗಳು ನದಿಗೆ ಇಳಿದು ಸ್ನಾನವನ್ನು ಮಾಡ್ತಾರೆ. ಮಹಾಕುಂಭಮೇಳದ ಸಮಯದಲ್ಲಿ ಸಂಗಮದ ನೀರು ಅಮೃತವಾಗಿರ್ತದಂತೆ. ಆ ಸಂದರ್ಭದಲ್ಲಿ ಜನ್ಮ ಜನ್ಮಾಂತರದ ಪಾಪಗಳನ್ನೆಲ್ಲ ತೊಳೆಯುವ ಶಕ್ತಿ ಈ ನೀರಿಗೆ ಇರ್ತದಂತೆ. ಹಾಗಾಗಿ ಮಹಾಕುಂಭಮೇಳದ ಸಮಯದಲ್ಲಿ ಶಾಹಿ ಸ್ನಾನವನ್ನ ಮಾಡಿದರೆ ನಮ್ಮ ಎಲ್ಲಾ ಪಾಪಗಳು ತೊಳೆದು ಮೋಕ್ಷ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಶಾಹಿ ಸ್ನಾನದಿಂದ ಅನೇಕ ಕಾಯಿಲೆಗಳು ಸಹ ದೂರ ಆಗ್ತದೆ. 45 ದಿನಗಳು ನಡೆಯುವ ಮಹಾಕುಂಭಮೇಳಗಳಲ್ಲಿ ಒಟ್ಟು 6 ಶಾಹಿ ಸ್ನಾನಗಳು ನಡೀತಾವೆ. ಆ 6 ಶಾಹಿ ಸ್ನಾನಗಳು ಯಾವ್ಯಾವ ದಿವಸದಲ್ಲಿ ನಡೀತದೆ ಅನ್ನುವಂಥದ್ದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಅನ್ನು ಕೊಡಿ. ಧನ್ಯವಾದ. ಸ್ನೇಹಿತರೆ